ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನ ಇಲ್ವಾ ಗೊತ್ತಿಲ್ಲ. ಸೊ ನಾವು ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ, ನಾನು ನನ್ನ ಫ್ಯಾಮಿಲಿ ಎಲ್ಲರೂ. ಸೊ ಅಲ್ಲೆಲ್ಲ ಏನು ಫನ್ ಆಗುತ್ತೆ ಅಂತ ಎಲ್ಲ ವೀಡಿಯೋನ ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನಮ್ಮ ಇಂಟೆನ್ಷನ್ ಏನಂತ ಹೇಳಿದ್ರೆ ಲೈಟ್ನಿಂಗ್ ನೋಡೋದಕ್ಕೆ. ಸೊ ಲೈಟಿಂಗ್ ಹೆಂಗಿರುತ್ತೆ ಅಲ್ಲಿ, ವ್ಯೂ ನೋಡೋಕ್ಕಾಗತ್ತಾ ಇಲ್ವಾ, ಎಲ್ಲನೂ ಈ ವಿಡಿಯೋದಲ್ಲಿರುತ್ತೆ. ಸೊ ನೀವೇನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಈಗಲೇ ಬೇಗ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನ ಟನ್ ಅಂತ ಹೊತ್ತಿ, ಯಾಕಂದರೆ ನಾನು ಮಾಡೋ ವಿಡಿಯೋ ಎಲ್ಲವೂ ನಿಮಗೆ ಮೊದಲು ತಲುಪುತ್ತೆ. ಸೊ ದೇವ್ರ ಮನೇಲಿರೋ ನೀರನ್ನ ತುಳಸಿಗೆ ಹಾಕ್ತಾ ಇದ್ದೀನಿ. ಸೊ ಇದೇ ನನ್ನ ಔಟ್ಫಿಟ್ ಅಂತ ಅಂದ್ಕೊಂಡೆ, ಮತ್ತೆ ಅದು ಚೇಂಜ್ ಆಯಿತು ಬಿಕಾಸ್ ಅದು ಸ್ವಲ್ಪ ಲೂಸ್ ಇತ್ತು ಹಂಗಾಗಿ. ಸೊ ಈಗ ಮಾಯಿಶ್ಚರೈಸರ್ನ ಹಚ್ಕೊಳ್ತಾ ಇದ್ದೀನಿ ಮುಖಕ್ಕೆ. ನಾನು ಜಾಸ್ತಿ ಎಲ್ಲ ಮೇಕಪ್ ಮಾಡ್ಕೊಳಲ್ಲ, ಜಸ್ಟ್ ಮಾಯಿಶ್ಚರೈಸರ್, ಸ್ವಲ್ಪ ಸನ್ಸ್ಕ್ರೀನು, ಹಾಗೆಯೇ ಲಿಪ್ಸ್ಟಿಕ್ ಹಾಕ್ಕೊಳ್ತೀನಿ. ನೆಸೆಸರಿ ಇದ್ದರೆ ಮಾತ್ರ ನಾನು ಹಾಕ್ಕೊಳ್ಳೋದು ಮೇಕಪ್ನ. ಡೋಂಟ್ ಫರ್ಗಾಟ್. ಕೊಡ, ಏನೇನು ತೊಗೊಂಡಿದ್ದೀವಿ. In 150 meters. ಸರಿ, ನಾನು ಎತ್ಕೊಂಡು ಹೋಗ್ತೀನಿ ಕಾರು, ನೀನು ಮನೆಗೆ ಹೋಗು. ಸೊ ಗೋಪ್ರೋ ಕ್ಯಾಮ್ರಾ ನನ್ನ ಅಣ್ಣನ ಹತ್ರ ಇಸ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ನೋಡಬೇಕು. ಬ್ಯಾಟ್ರಿ ಎಲ್ಲ ಹಾಕಿದ್ದ ಕ್ಲೀನಾಗಿ, ಚಾರ್ಜ್ ಎಲ್ಲ ಫುಲ್ ಚಾರ್ಜಾ? ನೀನು ಪವರ್ ಬ್ಯಾಂಕ್ ತೊಗೊಂಡ? ಹಾಂ ತೊಗೊಂಡಿದ್ದೀನಿ, ಫುಲ್ ಚಾರ್ಜ್. ನಾನು ತೊಗೊಂಡಿದ್ದೀನಿ ಬಿಡು. ಏನಿಲ್ಲ ಚಿಪ್ಸು. ಸೊ ಔಟ್ಫಿಟ್ ಚೇಂಜ್ ಆಯಿತು, ಯೆಲ್ಲೋ ಕಲರ್ ಹಾಕ್ಕೊಂಡೆ. ಇವ್ನು ನೋಡಿ ಹೆಂಗೆ ಮುಖ ಮಾಡ್ತಾ ಇದ್ದಾನೆ, ಹೆದರಿಕೆ ಆಗ್ತಾ ಇದೆ ನನಗೆ. ಬಾ ಓಟು ಇವಾಗ ಮಲ್ಕೊಬಿಟ್ರೆ ಎಲ್ಲರೂ. ಹ್ಞೂ ಬಾ, 9 ಗಂಟೆ ಆಗಿಲ್ಲ, ಅದಕ್ಕೆ ಬೇಗನೆ ಬರ್ತೀವಿ. ಸೊ ಎಲ್ಲಿಗೆ ಪಯಣ? ನೋಡಿ ಗೈಸ್, ಈಗ ನಮ್ಮ ಅಕ್ಕ ಹೆಂಗಿದ್ದಾಳೆ, ಮೈಸೂರಿಗೆ ಹೆಜ್ಜೆ ಇಡ್ತಾ ಇದ್ದಂಗೆ ಹೆಂಗ್ ಬದಲಾಗ್ತಾಳೆ ನೀವೇ ನೋಡ್ತಾ ಇರಿ. ಟ್ರಾನ್ಸ್ಫಾರ್ಮೇಶನ್ ಈಗಲೇ ನೋಡ್ಕೊಬಿಡಿ ನಮ್ಮ ಅಕ್ಕನ. ಇನ್ನು ಮೈಸೂರು ಕಾಲ ಇಡ್ತಿದ್ದಾಗೆ ಜಮಿನಿ ಆಗೋಯ್ತಾಳೆ ಅವಳೆ. ಮೈಸೂರು ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣಂದು ಗೋ ಕ್ಯಾಮ್ರಾ ತಗೊಂಡು ಅವಳು ಫಿಟ್ಟಿಂಗ್ ಮಾಡ್ತಾ ಇದ್ದಾಳೆ. ಫಸ್ಟ್ ಟೈಮು, ಗೊತ್ತಿಲ್ಲ ಹೆಂಗೆ ಫಿಟ್ ಮಾಡೋದು ಅಂತ. ಸೊ ವಿಲ್ ಸಿ. ಬ್ಲಾಗಾ ಇಲ್ಲ ಸ್ಟೇಟಾ ಇದು ಏನೇ? ಓಕೆ. ಹೆಂಗೋ ತೆಗಿತಾರೆ, ಹಂಗೆ ತೆಗಿಯೋದು ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಇದು ತೆಗಿಯಮ್ಮ, ಅದು ಕವರ್ನ ತೆಗಿತಾ ಇದ್ದೀನಿ, ಕವರ್ನ ತೆಗಿತಾ ಇದ್ದೀನಿ. ತೆಗಿತಾ ಇದ್ದೀನಿ ಅಂತ 10 ನಿಮಿಷ ಆಯಿತು. ಮತ್ತೆ ಅಲ್ಲಿ ಮೈಸೂರು ಹೋಗೋಷ್ಟೊಳಗೆ ನಿಮ್ಮ ಏನೋ ಸ್ಟೋರೇಜ್ ಫುಲ್ ಆಗಿದೆ, ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ. ಒಂದು ಬ್ಯಾಟ್ರಿ ತೆಗ್ದಾಕೆ ಹೇಳ್ಕೊಡ್ಬೇಕು. ನೋಡ್ಕೋ. ಇಲ್ಲ ಅದೇ ವಿಡಿಯೋ ಬರುತ್ತೆ, ಇಲ್ಲಿ ಕ್ಯಾಪ್ಚರ್ ಆಗುತ್ತೆ. ಅಕ್ಕ ಬಾವ ಮಕ್ಕಳು ಬಂದರು. ನಿಜವಾನಿನ ಹೆಂಗ್ ನೋಡ್ತಾ ಇದ್ ನೋಡು. ನಂತರನೇ ಬಟ್ಟೆ ಹಾಕೊಂಡಿದೆ ಅಂತ. ಸೇಮ್ ಟು ಸೇಮ್ ಅಂತ. ನಾವಿವತ್ತು ನೋಡಿ ಇಲ್ಲಿ ಬಿಸಿ ತಟ್ಟೆ ಇಡ್ಲಿಗೆ ಬಂದಿದ್ದೇವೆ. ಬಿಸಿ ಇದೆಯಲ್ಲೋ ಗೊತ್ತಿಲ್ಲ, ಟೈಮ್ ಆಗಿದೆ. ಇರುತ್ತೆ ಬಿಸಿ ಇರುತ್ತೆ. ಇಳಿರಿ ಇಳಿರಿ. ಮೇಡಮ್ ಇಳಿರಿ. ಅಯ್ಯೋ ನಿಮ್ಮ ಅಮ್ಮ ಕಾಲ್ ಮಾಡ್ತವ್ರೆ. ಅವಳಿಗೇನು ಇಷ್ಟ? ಮೆಣಸಿಕ ನಿಂಗೆ ಇಡ್ಲಿ ಬೇಕಾ ಬೇರೆ ಬೇಕಾ? ನಿಮಗೆ ಬೆಣ್ಣೆಯ ಕೃಷ್ಣ ಇವು ಸೊ ಆನೆಸ್ಟಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಬಿಡದಿ ತಟ್ಟೆ ಇಡ್ಲಿ ಟೇಸ್ಟೇ ಚೇಂಜ್ ಆಗಿದೆ. ನಿಜವಾಗ್ಲೂ ಸಾಫ್ಟ್ ಆಗಿತ್ತು. 2 ವರ್ಷದ ಹಿಂದೆ ವಿಸಿಟ್ ಮಾಡಿದ್ದೆ, ಎಷ್ಟು ಸಾಫ್ಟ್ ಆಗಿತ್ತು ಅಂದರೆ ಹಬ್ಬ, ಅದನ್ನು ನೆನೆಸ್ಕೊಂಡೇ ಹೋಗಿದ್ದು. ಈ ಕಡೆ ಹೋಗ್ತಾ ಇದ್ದೀವಲ್ಲ ತಿನ್ನೋಣ ಅಂತೇಳಿ, ಬಟ್ ಕ್ವಾಲಿಟಿ ಚೆನ್ನಾಗೇ ಇರಲಿಲ್ಲ. ಯಾಕೆ ಕ್ವಾಲಿಟಿ ಹೋಯ್ತು ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ಚೆಫ್ ಚೇಂಜ್ ಆಗಿರ್ಬೋದು, ಏನೋ ಆಗಿರ್ಬೋದು, ಬಟ್ ಮೊದಲಿದ್ದ ಥರ ಇಲ್ಲ.
ಸೊ ನೀವು ವಿಸಿಟ್ ಮಾಡಿದರೆ ನಿಜವಾಗ್ಲೂ ನಿಮಗೂ ಇದೇ ಥರ ಫೀಲ್ ಆಯಿತಾ ಇಲ್ವಾ, ಈಗಲೂ ಚೆನ್ನಾಗಿದೆ ಅಂತಲೇ ಅನ್ನಿಸ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ. ಈ ಪುಟ್ಟ ಮಕ್ಕಳು ಎಷ್ಟು ತರಲೆ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಅಕ್ಕನ ಮಕ್ಕಳೇ ಸಾಕ್ಷಿ. ಪಾಪ ಅವಳು ತಿನ್ನೋದೇ ಆ ಮಕ್ಕಳಿಗೆ ತಿನ್ನಿಸ್ತಾನೇ ಇರ್ತಾಳೆ. ಅವಳಂತೂ ತಿಂತಾಳ ಇಲ್ವ ಅನ್ನೋದನ್ನೇ ಮರ್ತೋಗ್ತಾಳೆ. ಹ್ಯಾಟ್ಸ್ ಆಫ್ ಅವಳಿಗಂತೂ ನಿಜವಾಗ್ಲೂ ಎಷ್ಟು ಕಷ್ಟಪಡ್ತಾಳೆ ಗೊತ್ತಾ ಒಂದು ಮಗುಗೆ ತಿನ್ಸೋಕ್ಕೆ. ಅವು ತಿನ್ನೋದೇ ಇಲ್ಲ ಅಂತ ಹೇಳ್ತವೆ. ಅಂಜಿಗೆ ಆಗ್ತಾ ನಾನು ಬಂಗಾರಪ್ಪ ನೀನು ನನ್ನ ಮುದ್ದು ಚಿನ್ನ ನೀನು ನಿಜಕ್ಕೆ ಅಯ್ಯೋ ಅದನ್ನ ಕಿತ್ಕೊಂಡು ತಿನ್ಕೋತಾವನೆ. ಯಾಕೆ ನನ್ನ ಮಗನ ಮುದ್ದಪ್ಪ ನೀನು ಯಾಕೆ ನನ್ನ ಮಗನ ಬೈದ್ಯಾ ಅರ್ಥ ಮಾಡ್ತೀನಿ. ನನ್ನ ಬಂಗೂರು ನೀನು. ಬಿಗ್ ಬಾಸ್ಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ? ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಶುಭ ಶಕುನ ಅಂತ ಹೇಳ್ಬೋದು. ಮಳೆ ಬರ್ತಾ ಇದೆ. ಇದು ರಾಮನಗರದ ಬೆಟ್ಟ ಅಲ್ವಾ? ಟೆಸ್ಟ್ ಡ್ರೈವ್ ಹೋಗ್ತಾ ಇದೆ. XUV-ನ ಮುಂದೆ ನೋಡ್ಕೊಂಡು ಹೋಗ್ತೀನಿ. ಆಲ್ರೆಡಿ ಜನ ಅವರೇ. ಹಾಗೈತೆ ಸಖತ್ತಾಯ್ತಲ್ಲ ಬಾವ. ಒಂದ್ ಕಡೆ ಬಿಸಿಲು ಒಂದ್ ಕಡೆ ನೆರಳು. ಅಲ್ಲಿ ನೋಡಿ ಆ ಬೆಟ್ಟದಲ್ಲಿ ನೆರಳೆ ಬಿಸಿಲೈತೆ, ಇಲ್ಲಿ ನೆರಳಾಯ್ತು. ಟೇಕಿಂಗ್ ಲೇನ್ ಇರ್ಬೋದು ಅಂತಲ್ಲ. ಇರ್ಬೋದು. 2 ಲೈನ್ 100 50,000 ಅದೇ ನಾನು ನಮ್ಮ ಹುಡುಗ 50,000 ಜ್ಞಾನ ತಗೊಂಡವನೆ. ಆರಾಮಾಗೈತೆ. 25 ಕೊಡುತ್ತೆ, 25-26 ಮೇಲೆ ಕೊಡುತ್ತೆ. ನನ್ನ ಬ್ಯೂಟಿ ಇದ್ಯಾರು ಕೆಳಗಡೆ ಕೂತಿರೋದು ಹಿಂಗೆ? ವಾ ಅದು ಮಲ್ಕೊಬಿಟ್ಟೈತೆ. ಸೋಜಾ ಇದೊಂದು ಮಾತ್ರ ಸೋಜಾ ಐತಲ್ಲ. ಯಾಕೆ ಸೋಜಾ ಆಗ್ತಿಲ್ಲ? ಪಿಂಕಿ ಪಿಂಕಿ ಬೊಂಕಿ ಪಿಂಕಿ ಪಿಂಕಿ ಬೊಂಕಿ ಹೇಳು ಮೇಡ. ಹಿಂಗ್ ನೋಡ್ತೀಯಲ್ಲ, ಸೇಮ್ ಚೈನೀಸ್ ಬೇಬಿ ತರ ಕಾಣಿಸ್ತಾನೆ. ಹಿಂಗೋದೆ ಕಾಲಲ್ಲಿ ಗೇರ್ ಹಾಕ್ತವ್ರು. ಗೇರ್ ಇದು ಗೇರ್ ಹಾಕೋಣ. ಗೇರ್ 0.6 ಅಲ್ಲಿ ತಗೊಂಡ್ರೆ ಸೇಮ್ ಚೈನೀಸ್ ಬೇಬಿನೇ. ಅವನು ಹಂಗೆ ಮಾತಾಡೋಕೆ ಈಗ ಮಾಡ್ತಾರಲ್ಲ ಜಗಳ ಬಸ್ಸವ್ರಿಗೆ. ಅದೇ ಅವ್ರಿಗೆ ಜಗಳ ಎಷ್ಟೊಂದು ಹಾಕ್ತಾರೆ. 10 ರೂಪಾಯಿ ಬಿದ್ದ 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 ತಗೊಳ್ಳಿ. ಎಲ್ಲಾಗ್ತಾರೆ
ಹಬ್ಬ ಹೆಂಗ್ ಕಾಣಿಸ್ತಾ ಇದ್ ನೋಡಿ ಬಾಬಾ ಮೊಬೈಲಲ್ಲಿ. ಸಕ್ಕತ್ತಾಗಿ ಅನ್ಸುತ್ತೆ. ಯಪ್ಪ ಆಕಾಶ ನೋಡಿ ಏನ್ ಸೂಪರ್ ಕಾಣಿಸ್ತೈತೆ. ಆ ಅಂದ್ರೆ ಅವ್ವ ಕಣೋ. ನೀನು ಪ್ಯಾನ್ ಹೇಳ್ಬೇಕ್ರೆ ಹೇಳ್ಕೊಡಿ ಹೇಳ್ತಾನೆ. ಸರಿ ಕೇಳು. ಎಡಲ್ ತೋರ್ಸ್ಬಿಡು ನೀನು ಎರಡಲ್. ಆ ಅಂದ್ರೆ ಅವ್ವ ಕಣೋ. ಇವುದಿವ ಅವ್ವ 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 ಅಪ್ಪ ಅಪ್ಪ ಅಂತನಾ? ನಾ ಇಲ್ದಿದ್ದಾಗ ಅಪ್ಪ ಅಂತಾನೆ. ಅನ್ನಲ್ಲ ಅಪ್ಪ ಅಂತಾನೆ ಚೆನ್ನಾಗಿ ಅಂತಾನೆ. ಅಪ್ಪ 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 ಅಪ್ಪ. ಸೊ ನಾಡ ಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಸ್ವಾಗತ ಸುಸ್ವಾಗತ. ಆಂಕರಿಂಗ್ ಮಾಡ್ತಾ ಇದೀಯ. ಹಲೋ, ಐ ಆಮ್ ಆಲ್ಸೋ ಆಂಕರ್. ಐ ಆಮ್ ಅಂಜಲಿ ಗೌಡ. ನಾವೀಗ ನಂಜನಗೂಡಿಗೆ ಹೋಗ್ತಾ ಇದೀವಿ. ಮೊದಲು ನಂಜನಗೂಡಿಗೆ ಹೋದ್ಮೇಲೆ ನೆಕ್ಸ್ಟ್ ದಸರಾ ನೋಡೋದಕ್ಕೆ ಬರ್ತೀವಿ. ಹೋಗ್ಬೋದು, ತೊಂದರೆ ಇಲ್ಲ. ನೋಡಿ ಇವರೆಲ್ಲ ಬಂದು ಹಾಡು ಹೇಳ್ತಾರಂತೆ ಇವತ್ತು. ಅವ್ರು ನಮ್ಮ ಮನೆಗೆ ಬರ್ತಾರೆ ಆಡಕ್ಕೆ. ಅವ್ರು ನಮ್ಮ ಮನೆಗೆ ಬರ್ತಾರೆ ಆಡಕ್ಕೆ ಟಿವಿಲಿ. ನಂಗೆ 3 ದಿನ ದೇವರು ಕೊಟ್ಟದಕ್ಕೆ ನನ್ನಷ್ಟು ಸ್ಮಾರ್ಟ್ ನನ್ನ ಬ್ಯೂಟಿ. ಹಾ ಎಷ್ಟು ಇವನೇ ಕೊಟ್ಟಿದ್ದು. ಹಾ, ಇಲ್ಲಿ ಮುಂದೆ ಲೆಫ್ಟ್ ಒಬ್ರಿಗೆ ಹೆಲ್ಪ್ ಮಾಡೋದನ್ನ ನೋಡ್ರಿ ಇನ್ನೊಬ್ರು ಹೆಲ್ಪ್ ಮಾಡ್ತಾರೆ. ಲೆಫ್ಟ್. ಸೊ ಫೈನಲಿ ನಾವು ನಂಜನಗೂಡಿಗೆ ಬಂದ್ವಿ. ಸಕ್ಕತ್ತಾಯ್ತು ನೋಡಿ ಬಾಬಾ. ಬಾ, ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಕೆತ್ತನೆ. ಹಬ್ಬ ನೈಸ್ 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 ನೈಸ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಾಬಾ. ನೋಡಿ ಶಿವ ನೋಡಿ, ಮಂಚಿನ ತೋರಿಸಿ. ಬಾಡಿ ದಪ್ಪ, ಮುಖ ಸಣ್ಣ, ಈ ತರ ಮಾಡ್ಬಿಟ್ಟವ್ರು. ಶಿವನಿಗೆ ಊಟ ಇಲ್ದಿರಂಗ್ ಮಾಡ್ತಾರೆ. ಒಣಗಿಸ್ಬಿಟ್ಟವ್ರು. ಸೋಕಿ ನೋಡಿ, ಸೋಕಿನ ದೇವಸ್ಥಾನಕ್ಕೆ ಹೋಗಕ್ಕೆ ಲಿಫ್ಟಿಗೆ ಹಾಕ್ತವ್ರೆ. ಮೇಕಪ್ ಹಾಕಿರಲ್ಲ ಬಿಡು. ಮೇಕಪ್ ಹಾಕಿಲ್ಲ ಅಂತವ್ರೆ. ನೋಡ್ರೆ ಒಂದು ಮೊಳ ಮೇಕಪ್ ಐತೆ ಬಾಡಿ ಮೇಲೆ. ಒಂದು ಮೊಳ ಅಂತೆ. ಸರಿ, 2 ಮೊಳ. ಮಗಳಿಗೆ ಫುಲ್ ಹೇರ್ ಸ್ಟೈಲ್ ಮಾಡ್ತಾವ್ರೆ ನೋಡಿ. ಪ್ರಾಡಕ್ಟ್ ತಗೋಬೇಕಂತವ್ರೆ, ಫುಲ್ ಬರಬೇಕಂತೆ. ಹಾಂ ನೋಡಿ, ಕರೀತವ್ರೆ. ಹೇಳಿ ಮೇಡಮ್. ನನ್ನ ಅಕ್ಕನ ಪಾಪು ಒಂದು ನಿಮಿಷ ನಿಲ್ತಾನೆ ಇರಲಿಲ್ಲ. ನಾವು ಊಟಕ್ಕೆ ಅಂತ ಕೂತಿದ್ವಿ, ಅವನಂತೂ ಆಚೆ ಈಚೆ ಓಡಾಡ್ತಾ ಇದ್ದ. ಸೊ ಇಲ್ಲಿ ನೋಡಿ ಎಷ್ಟು ಜನ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಊಟನ ಬಡಿಸ್ತಾ ಇದ್ರು. ಮೊದಲು ಪಾಯಸ ಕೊಟ್ಟರು, ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಅದೆಲ್ಲ ತಿಂದಾದ್ಮೇಲೆ ನನ್ನ ಮಗ ಆಟ ಆಡ್ತಾ ಇದ್ದ. ಬ್ಯಾಕ್ ಸೈಡಲ್ಲಿ ಕೂತ್ಕೊಂಡು ನೀರು ಕುಡಿಯೋ ಥರ ಎಷ್ಟು ಕ್ಯೂಟಾಗಿ ಆಟ ಆಡ್ತಾ. ನಮ್ಮ ಅಕ್ಕ ಪಾಯಸ ತಿನ್ನಿಸ್ತಾ ಇದ್ದಾಳೆ. ಕೊನೆಗೆ ಅನ್ನ ಸಾಂಬಾರು ಹಾಕಿದ್ರು. ಅನ್ನ ಸ್ವಲ್ಪ ಹಾಕಿ ಅಂತ ಹೇಳಿದ್ರು. ತಟ್ಟೆ ತುಂಬ ತುಂಬಿಟ್ರು. ನಿಜವಾಗ್ಲೂ ಅದನ್ನು ಅಷ್ಟು ತಿನ್ನೋಕ್ಕಾಗಲ್ಲ. ಚಿಕ್ಕ ಮಕ್ಳಿಗೂ ಒಂದೊಂದು ಮಂಗ್ರಿಗಟ್ಟಲೆ ಅನ್ನ ಹಾಕಿದ್ರು. ತುಂಬ ಜನ ವೇಸ್ಟ್ ಮಾಡ್ತಾರೆ. ಒಂದು ಪಂಕ್ತಿಗೆ 1 ಬಕೆಟ್ ಅನ್ನ ವೇಸ್ಟು. ಸೊ ಚೂರು ಹಾಕಿದ್ರೆ ಸೌಟು ತುಂಬ ದೊಡ್ಡದು ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅನ್ನ ರಾಶಿ ಹಾಕ್ತಾರೆ, ಚೂರು ಹಾಕಲ್ಲ. ಚಿಕ್ಕ ಸೌಟು ಇಟ್ಕೊಂಡ್ರೆ ಅಟ್ಲೀಸ್ಟ್ 2 ಸತಿ ಹಾಕಿದ್ರೆ ಆಗುತ್ತೆ. ಸ್ಪೀಡಾಗಿ ಹೋಗೋ ಮಾಡ್ತಾ ಇದ್ದಲ್ಲ. ಕೆಲಸ ಮಾಡು. ಈ ಏಣಿ ಐತಲ್ವಾ ನಿಮ್ಮ ಮನೆಗೆ. ಕೊನೆಗೂ ಫಾರ್ ದ ಫಸ್ಟ್ ಟೈಮ್ ಕುದುರೆ ಸವಾರಿ ಕೂಡ ಮಾಡಿಬಿಟ್ಟೆ. ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಕುದುರೆಗೆ ಹತ್ತುತ್ತಾ ಇರೋದು. ಬಾಯ್. ರಾವಣ ಕಂದ ಗೂಗಲ್ ಪೇ ಇಟ್ಕೊಬಿಡಿ, ಎಲ್ಲ ಗೂಗಲ್ ಪೇ ಮಾಡ್ಬಿಡ್ತಾರೆ. ಅವತ್ತು ದುಡ್ಡು 9,000 ರೂಪಾಯಿ ಕಟ್ ಮಾಡ್ಕೊಂಡ್ರೆ
ಗೊತ್ತಿಲ್ಲ. ಇಲ್ಲಿ ಟೀ ಹೊಡ್ಲಿಕ್ಕೆ ಬರೀ 1.5 ತಿಂಗಳಿಗೆ 23 ಚುರುಮುರಿ 30 ರುಪೀಸ್, ಬಟ್ ಟೇಸ್ಟ್ ಅಂತೂ 1000 ರುಪೀಸ್ ಕೊಟ್ಟರು ಕೂಡ ಅಂಥ ಟೇಸ್ಟ್ ಬೇರೆ ಕಡೆ ಎಲ್ಲೂ ಸಿಗಲ್ಲ ಅನಿಸುತ್ತೆ. ಅಷ್ಟು ಸಖತ್ತಾಗಿತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ಫುಲ್ಲು 3 ಜನ ಕಿತ್ತಾಡ್ಕೊಂಡು ತಿಂದ್ಬಿಟ್ವಿ. ಖಾಲಿ ಆದಮೇಲೆ ನಾನು ಅವಳ ಪ್ಯಾಕೆಟಲ್ಲಿ ಎತ್ಕೊಳ್ಳೋದು, ಅವಳು ನನ್ನ ಪ್ಯಾಕೆಟಲ್ಲಿ ಎತ್ಕೊಳ್ಳೋದು, ಆ ಥರ ಮಾಡ್ತಾಯಿದ್ವಿ. ಅಷ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನೀವೇನಾದರೂ ನಂಜುಂಡೇಶ್ವರ ಟೆಂಪಲ್ಗೆ ಬಂದರೆ ರಂಜನಗೂಡಿಗೆ ಇವ್ರ ಹತ್ರ ಚುರುಮುರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆನೆ ಮೇಲಿನ ಅಂಬಾರಿ ಈಗ ನೀನನ್ನಾನೆ ಫ್ರೆಂಡ್. ಫೈನಲಿ ವಿ ರೀಚ್ಡ್ ಅಟ್ ನಂಜುಂಡೇಶ್ವರ ಟೆಂಪಲ್, ನಂಜನಗೂಡು. ನಮ್ಮ ಅಕ್ಕ ಈಗ ಮಲ್ಲಿಗೆ ತಗೊಳಕ್ ಹೋಗ್ತಾ ಇದ್ದಾಳೆ. ಮಲ್ಲಿಗೆಗಿಂತ ಬಲು ಅಂದ ನೀನು. ಮಲ್ಲಿಗೆ 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 ಕಮ್ಮಿ ಐತೆ, ಕಮ್ಮಿ ಐತೆ. ಇಲ್ಲಿಬ್ರು ಈ ಒಂದು ನಾಯಿ ಹತ್ರ ಫುಲ್ಲು ತಿಕ್ಕಲ್ಗಳ ಥರ ಆಡ್ತಾಯಿದ್ರು. ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಅವನು ತಮಾಷೆನೇ ಮಾಡ್ತಾಯಿರ್ಬೋದು, ಬಟ್ ಹೊಡಿಬೇಕಂತ ಅವಶ್ಯಕತೆ ಏನು ಇರಲಿಲ್ಲ. ಅವಂತ ನಾನು ಕಿಡ್ಚ್ಕೊಂಡೆ, ಆದರೂ ಅವನಿಗೆ ಅರ್ಥ ಆಗಲಿಲ್ಲ. ಸೊ ಅವ್ರಿಗೆ ಗೊತ್ತಿರೋದೇ ಅವರೇ ಸಾಕಿರೋ ನಾಯಿ ತಾನೆ ಅಂತ ನಾನು ಸುಮ್ಮನೆ ಬಂದೆ. ಏನು ಯೋಚನೆ ಆಗಿಲ್ಲ. ಅದು ಮಾತ್ರ ಕಚ್ಚೋ ಥರ ಮಾಡ್ತಿತ್ತು, ಆದರೂ ಹೊಡಿತಾನೆ ಇದ್ದ. ಸೊ ಇವನ್ನೆಲ್ಲಾದರೂ ಕಾಣಿಸಿ ನೀವು 4 ಬಿಡಿ ಅವನಿಗೆ, ಆಗ ಅರ್ಥ ಆಗುತ್ತೆ. ಹಂಗೆ ಬಿಡಿ, ಅವ್ನು ಹೆಂಗೆ ಹೊಡಿತಾ ಇದ್ದಾನೆ ಹಂಗೆ ಹೊಡೀರಿ. ನಂಜನಗೂಡಲ್ಲಿ ಯಾರಾದರೂ ಈ ವಿಡಿಯೋ ನೋಡಿದ್ರೆ ಅವ್ನಿಗೆ ಬಾರಿಸಿ. ಸೊ ಎಂಟ್ರಿ ಬಂದು ಅಲ್ಲಿ ನೀರು ಬರ್ತಾ ಇರುತ್ತೆ ಕಾಲು ತೊಳ್ಕೊಳೋದಕ್ಕೆ. ಸೊ ಫಸ್ಟೇ ಅಲ್ಲಿರುತ್ತೆ ಬರಬೇಕಾದ್ರೇ. ಸೊ ಇದೇ ಎಂಟ್ರಿ ನೋಡಿ, ಎಷ್ಟು ಚೆನ್ನಾಗಿದೆ. ಬಾಗಿಲೇ ನೋಡಿ ಎಷ್ಟು ದೊಡ್ಡದಾಗಿದೆ. ಬೆಳಿಗ್ಗೆ ಬಂದು 6 ಗಂಟೆಯಿಂದ 1 ಗಂಟೆ, ಹಾಗೆಯೇ ಸಂಜೆ 4 ಗಂಟೆಯಿಂದ 8:30ವರೆಗೂ ಇರುತ್ತೆ. ವಿಶೇಷ ದಿನಗಳಲ್ಲಿ 8 ಗಂಟೆಯಿಂದ 8:30 ಪೂಜೆ. ಸೊ ದೇವಸ್ಥಾನದೊಳಗೆ ಫೋನ್ನ ಯೂಸ್ ಮಾಡಬಾರ್ದು, ಇದು ಹೊರಗಡೆ ಆದ ಕಾರಣ ನಾನು ಮಾಡ್ತಾಯಿದ್ದೀನಿ. ಸೊ ಯಾಕೆ ಯೂಸ್ ಮಾಡಬಾರ್ದು ಅಂತ ಈಗ ರೀಸನ್ ಗೊತ್ತಾಯಿತು. ಮುಂದೆ ವಿಡಿಯೋ ನೋಡಿ ನಿಮಗೂ ಅರ್ಥ ಆಗುತ್ತೆ. ಮೇ ಬಿ ಇದು ಒಂದು ರೀಸನ್ ಇರ್ಬೋದು ಮೊಬೈಲ್ ಯೂಸ್ ಮಾಡಬೇಡಿ ಅಂತ. ಯಾಕಂದರೆ ಅವ್ರು ಮಾಡೋವಂಥ ಭ್ರಷ್ಟಾಚಾರಗಳು ಕಾಣಿಸ್ಬಾರ್ದಲ್ಲ ಜನಕ್ಕೆ. ಸೊ ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ನಂಜನಗೂಡಿಗೆ ಹೋಗಿ. ಇಲ್ಲಿ ಇತ್ತೀಚೆಗಂತೂ ಎಲ್ಲ ದೇವಸ್ಥಾನಗಳಲ್ಲಿ ಇದೇ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ದೇವರ ಹೆಸರಲ್ಲಿ. ಈ ಟೆಂಪಲಲ್ಲಿ ಪೂಜಾರಿಗಳು ತುಂಬ ದುಡ್ಡಿನ ಆಸೆಗೋಸ್ಕರ ಸುಮ್ಮನೆ ಭಕ್ತಾದಿಗಳನ್ನ ನಿಲ್ಲಿಸಿ ಪ್ರಸಾದ ಕೊಡ್ತೀವಂತ ಅದೇ ಎಲೆಗಳನ್ನ ಕೊಟ್ಬಿಟ್ಟು ಕಾಸು ಕೊಡಿ ಅಂತ ಕೈ ಒಡ್ಡಿ ಬೇಡ್ತಾ ಇದ್ದಾರೆ. ಸೊ ಏನಾಗಿದೆ ಈ ಒಂದು ಧಾರ್ಮಿಕ ಸ್ಥಳಕ್ಕೆ ಅಂತ ಗೊತ್ತಿಲ್ಲ. ಪೂಜಾರಿಗಳೇ ಸ್ಟಾಪ್ ಮಾಡಿ ಕಾಸು ಕೊಡಿ ಅಂತ ಕೇಳ್ತಾರೆ. ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ನಂಜನಗೂಡಲ್ಲಿ? ಏನಂತ ಎತ್ತಿ ಅಂದ್ರ ಯಪ್ಪ ಪ್ರಸಾದ ಕೊಡ್ತೀನಿ ಕೊಡಿ, ಬಾಯ್ ಬಿಟ್ಟು ಚೇಂಜ್ ಕೊಡಿ ನಮಗೆ. ಓ ಮೈ ಗಾಡ್, ಲೂಟ್ತಾ ಇದ್ದಾರೆ. ಏನು ಅವರೇ ಕೇಳಿ ಪ್ರಸಾದ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕಾಸು ಕೊಡಿ ಅಂತ ಕೇಳ್ತಾ ಇದ್ದಾರೆ. 100 ರೂಪಾಯಿ ಕೊಟ್ಟ ಇವನು, ದೊಡ್ಡ ದಾಣಿಸ್ರ ಕಣ್ಣ ಥರ. ನಂಗೆ ಈಗ ಗೊತ್ತಾಯ್ತು ಏನಕ್ಕೆ ಮೊಬೈಲ್ ಯೂಸ್ ಮಾಡಬೇಡಿ ಅಂತಾರೆ ಅಂತ. ಇವ್ರು ದುಡ್ಡೆಲ್ಲ ಕೇಳ್ತಾರಲ್ಲ, ಅದೆಲ್ಲ ಕ್ಯಾಪ್ಚರ್ ಆಗಿಬಿಟ್ರೆ ಕೊಡಿ ಅಂತ ನೋಡು, ಅದೆಷ್ಟು ಚೀಪಾಗಿ ಹೇಳಿದಾರೆ. ನಮಗೆ ಇಲ್ಲ ಅಂತ ಅಲ್ಲ, ಕೋಟಿಲಿಂಗೇಶ್ವರ ಹೋದಾಗಲೂ ಅಲ್ಲೂ ಅಷ್ಟೇ ಅವರೇ ಬಾಯ್ಬಿಟ್ಟು ಕೇಳ್ತಾರೆ ದುಡ್ಡು ಕೊಡಿ ಅಂತ. ಏನಕ್ಕೆ? ದೇವಸ್ಥಾನಕ್ಕಂತ ಎಷ್ಟು ದುಡ್ಡು ಬರುತ್ತೆ ಅಭಿವೃದ್ಧಿಗೋಸ್ಕರ. ಬಟ್ ಇವ್ರು ಏನಕ್ಕೆ ಇಸ್ಕೊಳ್ತಾರೆ? ಇವ್ರಿಗೂ ಕೂಡ ದುಡ್ಡು ಸಿಗುತ್ತೆ ತಾನೇ, ಏನು ಫ್ರೀಯಾಗಿ ಕೆಲಸ ಮಾಡ್ತಾ ಇರ್ತಾರ? ಏನಕ್ಕೆ ದುಡ್ಡು ಕೇಳಬೇಕು? ಅವ್ರಿಗೆ ಇಷ್ಟ ಬಂದರೆ ಕೊಡ್ತೀವಿ, ಅದು ಇವರೇ ಕೊಡಿ ಎತ್ತಿ ದುಡ್ಡೆತ್ತಿ ಅಂತ ಕೇಳ್ತಾರೆ. ಈ ಕೈಕಾಲು ಇಲ್ದಿರೋರು ಕೊಟ್ಬಿಟ್ರು ಏನು ಅನ್ಸಲ್ಲ. ಈ ಥರ ಎಲ್ಲ ಕರೆಕ್ಟಾಗಿದ್ದು ಬಂದ ಭಕ್ತಾದಿಗಳ ಹತ್ರ ಈ ಥರ ಕಿತ್ಕೊಂಡ್ರೆ ಇವರು ಅವ್ರಿಗೆ ಸಮ ಅಲ್ವಾ? ಅವರು ಹೊರಗೆ ಕೂತ್ಕೊಂಡು ಬೇಡ್ತಾರೆ, ಇವರು ಒಳಗಡೆನೇ ಬೇಡ್ತಾರೆ. ಲಿಂಗಾಯತರು ಬಂದರು ಕರೆಕ್ಟಾಗಿ ಹಾಕ್ಬೇಕು ತಾನೆ, ಹಾಕೋದಾಗ್ತದೆ. ನಿನ್ನ ಮಗಳದ್ ನೋಡು, ದಿಲ್ಕಿ ದಡ್ಕ ನಡೀತೈತೆ. ಕೈ ಮಗಿ ಜಾಣ.
ಥ್ಯಾಂಕ್ ಯು ಅಣ್ಣ. ಏನು ಸೊ ಗಾಯ್ಸ್, ನಮ್ಮ ಅಕ್ಕ ಮಲ್ಲಿಗೆ ತೊಗೊಂಡಿದ್ಲಲ್ಲ ನನಗೋಸ್ಕರ, ಅದನ್ನು ಮುಡ್ಸ್ಕೊಳ್ತಾ ಇದ್ದೀನಿ. ಮೈಸೂರ ಮಲ್ಲಿಗೆ. ಇದೆ ಮೈಸೂರಲ್ಲ, ಮೈಸೂರಲ್ಲೇ ಇರೋದೀಗ, ಮೈಸೂರಿಗೆ ಹೋಯ್ತಿರೋದೀಗ. ಚಿಂಕಿಚ್ಕ ಡ್ಯಾನ್ಸ್ ಆಡಂಗೆ ಖುಷಿ ಆಗ್ಬೇಕು. ನೀರು ಕರ್ಕೊಂಡ್ರೆ ಖುಷಿ ಪಡ್ತೀಯಾ? ನೀರಿಗೆ ಕರ್ಕೊಯ್ತಾ ಖುಷಿ ಪಡು. ಗಾಯ್ಸ್, ದೇವರ ದರ್ಶನ ಆಯಿತು. ಈಗ ಮೈಸೂರಿನ ಅರಮನೆ ಹಾಗೂ ಲೈಟಿಂಗ್ಸ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಈ ಸಮಯ ಬಂದು ಒಂದು 4:15 ಆಗಿದೆ. ಹಾಕೋನೆ ಸೊ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು ಟ್ರಾಫಿಕ್ ಪೊಲೀಸ್ ಅವ್ರನ್ನ. ನಮ್ಮ ಮೈಸೂರಿನ ಟ್ರಾಫಿಕ್ ಪೊಲೀಸ್ ಅವರಂತೂ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಈ ಎಲ್ಲ ಕಡೆ ಈಗ ಪಾರ್ಕಿಂಗಲ್ಲಿ ಬೇರೆ ಹುಡುಗರು ನಿಲ್ಸಿರ್ತಾರೆ, ಬಟ್ ಟ್ರಾಫಿಕ್ ಪೊಲೀಸ್ಗಳೇ ಬಂದು ನಿಂತು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತುಂಬ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ನನ್ನ ಕಡೆಯಿಂದ ಒಂದು ಬಿಗ್ ಹ್ಯಾಟ್ಸ್ ಆಫ್ ನಿಮ್ಮ ವರ್ಕಿಗೆ. ಪೊಲೀಸ್ಗಳಿದ್ದಾರೆ. ಮೈಸೂರು ಚಿಕ್ತೈತೆ, ಲೂಸ್ ಮಾಡ್ರಿ ಸ್ವಲ್ಪ. ಏನು ಚಿಕ್ತಾ ಇಲ್ಲ, ಟೈಟ್ ಮಾಡಬೇಕು. ಮಗುಗೆ ಆಹಾರ ಮೇಳದಲ್ಲಿ ಫುಲ್ ಜನ. ವೀಕ್ ಡೇಸಲ್ಲೇ ಇಷ್ಟೊಂದು ಜನ ಇದ್ದಾರೆ, ಇನ್ನು ವೀಕೆಂಡ್ ಆದ್ರಂತೂ ಕಾಲಿಡೋಕ್ಕೆ ಜಾಗ ಇರೋದಿಲ್ಲ ಅನ್ಸುತ್ತೆ. ನಮ್ಮ ಟೈಮು ಆಲ್ಮೋಸ್ಟ್ ಇಲ್ಲೇ ಸ್ಪೆಂಡ್ ಆಗುತ್ತೆ. ವ್ಲಾಗ್ನ ಬಿಗಿನಿಂಗಿಂದ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ನಾನು ಹೇಳಿಲ್ವಾ ಮೈಸೂರು ಕಾಲು ಇಡ್ತಾ ಇದ್ದಂಗೆ ಫುಲ್ ಚೇಂಜ್ ಆಗೋಗ್ತಾಳೆ ಅಂತ. ಈಗಾಗ್ಲಿಂದ ನೀರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಮೋಸ ಮಾಡ್ತಾ ಇದ್ದೀನಿ, ಬಟ್ ಎಲ್ಲೂ ಕರ್ಕೊಂಡು ಹೋಗ್ತಾ ಸೊ ಈಗ ಆಹಾರ ಮೇಳದಲ್ಲಿ ನಾವಿದ್ದೀವಿ ಮೈಸೂರಲ್ಲಿ. ಸೊ ಕೆಲವರು ನೋಡ್ತಾ ಇದ್ದಾರೆ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಎಲ್ಲ ನ್ಯೂನ್ಯತೆಗಳನ್ನು ಮೆಟ್ಟಿ ಅಂಗವಿಕಲ ಮಕ್ಕಳು, ವಿಕಲಚೇತನ ಮಕ್ಕಳನ್ನ ನಾವು ದೇವರ ಸಮಾನ ಅಂತ ಹೇಳ್ತೀವಿ. ನಮಗೆ ಸ್ಟೇಜ್ ಫಿಯರ್ ಇರುತ್ತೆ ಮಾತಾಡೋದಕ್ಕೆ. ಆದರೆ ವಿಕಲಚೇತನ ಮಕ್ಕಳು ಇಲ್ಲಿ ನಿಂತು ತುಂಬ ಚೆನ್ನಾಗಿ ಅರುಣೋದಯ ವಿಕಲಚೇತನ ಸಂಸ್ಥೆ ಮಕ್ಕಳು ತುಂಬ ಹೃದಯಪೂರ್ವಕವಾಗಿ ನೃತ್ಯವನ್ನು ಮಾಡಿದ್ದಾರೆ. ಸೊ ನಾವಿವಾಗ ಬೋಬೋ ಟೀ ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬೋಬಾ ಬೋಬಾ ಬೋಬಾ, ಚಾಕ್ಲೇಟ್ ಬೋಬಾ, ಸ್ಟ್ರಾಬೆರಿ ಬೋಬಾ. ನೋಡೋಣ ಗುರು, ನಾವು ಬೋಬಾ ಟೀನ ಟ್ರೈ ಮಾಡ್ತಾ ಇದೀವಿ. ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಮಾಡ್ತಾ ಇದ್ದಾರೆ. ಅಪ್ಪು
ಲೇಪು ಕೊಟ್ಬಿಟ್ಟು ನನಗೆ ಎಲ್ಲ ಹಾಕ್ಬಿಟ್ಟಿದ್ದೀರಾ? ಲೇಪು ಬಿಸಾಕ್ಬಿಟ್ಟ ಅದನ್ನ ಎರಡೂನು. ಇಲ್ಲ ಇಟ್ಕೊಂಡಿದ್ದ. ಅಲ್ಲ ಅಲ್ಲಿ ಬಿಸಾಕಿದ್ದ, ನಾನು ಬೈದಿ ಅವಳು ಇಟ್ಕೊಂಡಿದ್ದೀನಿ ಅಂತ. ಇಂಟ್ರೆಸ್ಟ್ ಇಟ್ಟಿದ್ದೀನಿ, ಈಗ ಚೆನ್ನಾಗಿ ಬರ್ತದೆ. ಎಲ್ಲಿಗೆ ಹೋಗ್ಲಿಕ್ಕೆ ನೋಡಿ ಚೆನ್ನಾಗಿ ಬರ್ತೈತಲ್ಲ ಬಾವ. ಫಸ್ಟ್ ನಿಮ್ದು ಇದಾಕು, ಇದು ಫಿಶ್ ಆಮೇಲೆ ಕ್ಲೋಸ್ ಆಯ್ತದ ನೋಡ್ಕೊ. ಅಪ್ಪು ಹಾಕಿ ಲೊಕೇಶನ್. ಕೈ ಹಾಕ್ಬೇಡ ಹಂಗೆ ನೋಡಿ. ಕೈ ಯಾರು ಹೊಡ್ಕೊಂಡ್ರೆ ಏನ್ ಮಾಡ್ತೀಯ? ಕೈನ ಕಿತ್ಕೊಂಡು ಹೋಗ್ಬಿಟ್ರೆ ಕೈ ಆಚೆ ಹಾಕಿದಾಗ ಕೈ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟೆ. ಊಟ ತಿಂತೀಯ? ಕಾಲಲ್ಲಿ ತಿನ್ಬೇಕಾಯ್ತದೆ ನೋಡಿ. ಗದ್ದಿ ತಾತ ಎದುರುಗಡೆ ಗದ್ದಿ ತಾತ ಇಲ್ಲೇ ಇದ್ದೀವಿ ಕಡೆಲೆ. ನನ್ ಮೊದ್ಲೇ ಅಲ್ಲಿ ಸರಿ ಇಲ್ಲ, ಅಲ್ಲಿ ಕಚ್ಬೇಡ. ಕೇಕ್ ಮಾಡಕ್ ನಾವು ಹೋಗ್ಲೇ ಇಲ್ಲವಾ? ರಾಂಗ್ ರೂಟಲ್ಲಿ ಯಾಕೆ ಹೋಗ್ತಿದ್ಯಾ ಲೆಪ್ಪು? ಕನ್ನಡದಲ್ಲೇ ಮಾತಾಡಿ. ಏನು ಅವ್ರೇನು ಹಿಂದಿಯವರ? ಇದು ಆಕ್ಚುಲಿ ಚೆನ್ನಾಗಿರೋದು. ಅಣ್ಣ ಇದೊಂದು ಕೊಡಿ. ಸೊ ಮಂಟಿ ಮಹಲಲ್ಲಿ ಈ ಸ್ವೀಟ್ ಸಿಗುತ್ತೆ. ನಮಗಂತೂ ಸಖತ್ ಇಷ್ಟ. ನಮ್ಮ ಅಮ್ಮ ಅಪ್ಪ ಎಲ್ಲ ತಂದುಕೊಡ್ತಾಯಿದ್ರು ಚಿಕ್ಕ ವಯಸ್ಸಲ್ಲಿ, ಹಾಗಾಗಿ ಇಷ್ಟ. ಇದು ಒಂದು ಪೀಸ್ಗೆ 25 ರೂಪಾಯಿ ಇರುತ್ತೆ. ಸೊ ನಾನು, ನಮ್ಮ ಮಗಳು, ನಮ್ಮ ಅಕ್ಕ ಎಲ್ಲರೂ ಈಗ ಹೋಗ್ತಾ ಇದ್ದೀವಿ. ಯಾಕೆ ಬಂಗಾರ ಕತ್ತೀನಿ? ಏನಾಯ್ತಪ್ಪ? ಏನು ಬೇಕಪ್ಪ? ಯಾಕೆ ಹೇಳ್ತಿದ್ದಪ್ಪ? ಸೊ ನಮಗೆ ಅಂತ ಒಂದು ಫೇವ್ರೆಟ್ ಸ್ಪಾಟ್ ಇದೆ, ಅಲ್ಲೇ ನಾವು ಫಿಶ್ನ ತೊಗೊಂಡು ತಿನ್ನೋದು. ಬಟ್ ಹಾಗೇನೆ ಬರಬೇಕಾದಾಗ ಇಲ್ಲಿ ಕೂಡ ಫಿಶ್ ಹಾಕಿದ್ರು. ಸೊ ಪ್ರತಿ ಸರ್ತಿ ಅಲ್ಲೇ ಏನು ತಿನ್ನೋದು ಅಂತೇಳ್ಬಿಟ್ಟು ಇಲ್ಲಿ ಒಂದ್ಸಲಿ ಟ್ರೈ ಮಾಡೋಣ ಅಂತ ಚೆಕ್ ಮಾಡಿದ್ವಿ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ ಟೇಸ್ಟ್ ಇರಲಿಲ್ಲ. ಅದಕ್ಕೆ ನಮ್ಮ ಓಲ್ಡ್ ಸ್ಪಾಟ್ ಏನಿತ್ತು ಅಲ್ಲೇ ಹೋಗಿ ಒಂದೊಂದು ಫಿಶ್, ಅದೊಂದು ದೋಸೆ ತಿಂದ್ವಿ. ಸೊ ನೀವೇನಾದರೂ ಮೈಸೂರಿಗೆ ವಿಸಿಟ್ ಮಾಡಿದ್ರೆ ಲಜೀಜ್ ಫಿಶ್ ಫ್ರೈನ ಟ್ರೈ ಮಾಡಿ ಬನ್ನಿ, ಸಖತ್ತಾಗಿರುತ್ತೆ. ನೀವಂತೂ ಡಿಸಪಾಯಿಂಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಬ್ಬಬ್ಬ, ಮೈಸೂರಲ್ಲಂತೂ ಲೈಟಿಂಗಲ್ಲೇ ಎಲ್ಲ ಏರಿಯಾನೂ ಜೀವ ತುಂಬಿದ್ದಾರೆ. ತುಂಬ ಚೆನ್ನಾಗಿದೆ, ನೋಡೋಕ್ಕೆ 2 ಕಣ್ಗಳು ಸಾಲೋದಿಲ್ಲ. ಮೊಬೈಲ್ಗಿಂತ ಕಣ್ಣಲ್ಲಿ ನೋಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಮೈಸೂರಿಗೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ, ಈ ಒಂದು ಸಂಭ್ರಮದಲ್ಲಿ ನೀವು ಕೂಡ ಭಾಗಿಯಾಗಿ. ನಾನು ಕೂಡ ಮೈಸೂರಲ್ಲೇ ಹುಟ್ಟಿದ್ದು, ಮತ್ತೆ ಬೆಂಗಳೂರಿಗೆ ಹೋದ್ವಿ, ಮತ್ತೆ ಮಂಗಳೂರಿಗೆ ಹೋದ್ವಿ, ಈ ಥರ ಆಯಿತು ಲೈಫು. ಬಟ್ ನಮ್ಮ ಮೈಸೂರಿನ ಒಂದು ಕ್ಲೀನ್ ಆಗಿರ್ಬೋದು ಅಥವಾ ನಮ್ಮ ಜನ ಆಗಿರ್ಬೋದು ತುಂಬ ಚೆನ್ನಾಗಿರ್ತಾರೆ, ತುಂಬ ಒಳ್ಳೆಯವರಿರ್ತಾರೆ. ಆಹಾ, ಎಂಥ ಲೈಟಿಂಗ್, ಯಾವ ಥರ ಇದು ಕೂಡ ಒಂದು ಕಲೆನೇ, ಒಂದು ಹಾರ್ಡ್ ವರ್ಕ್ ಇರುತ್ತೆ. ಅಂಕಲ್ ಕಂಗ್ರಾಚುಲೇಷನ್ ಪೋಸ್ಟರ್ ಹಾಕ್ಬಿಟ್ಟವ್ರೆ ನಮ್ಮ ಮೈಸೂರಲ್ಲಿ. ಅಬ್ಬಬ್ಬಬ್ಬಲ್ಲಾಟ್ರೆ ಕಂಗ್ರಾಚುಲೇಷನ್. ಫ್ರಂಟ್ ಬರೋಣ ಇರೋದು. ಅದೇ ಪಕ್ಕ ಟೈಮ್ ಔಟ್ ಆಗಿದೆ. ಅದಕ್ಕೊಂದು ಟೈಮ್ ಇದೆ, 7 to 8 ಈ ಥರ. ಆನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಚಾಮುಂಡೇಶ್ವರಿ ನೋಡ್ಕೊಳ್ಳಿ, ಕೈ ಮುಕ್ಕೊಳ್ಳಿ ಗಾಯ್ಸ್. ಈ ವಿಡಿಯೋನ ಇವತ್ತೇ ಹೋಗಿ ಎಡಿಟ್ ಮಾಡಿದ್ರೆ ಬೆಸ್ಟ್. ಅವನಿಗೆ ಹೇಳ್ಬೇಕಾಯ್ತಾ ಫುಲ್ಲು ಇನ್ನೊಂದ್ಸಲ ಹೇಳಿ ಅಲ್ಲ. ಬಟ್ ಆಹಾರ ಮೇಳದಲ್ಲೇ ತುಂಬ ಟೈಮು ಕಳೆದೋಯ್ತು. ಸೊ ಪರ್ಫಾರ್ಮೆನ್ಸ್ ಅದು ಇದು ನೋಡಬೇಕಾದಾಗ ಸೊ ಅರಮನೆ ಲೈಟ್ ನೋಡೋಕ್ಕಾಗಲಿಲ್ಲ, ಆಫ್ ಮಾಡಿಬಿಟ್ಟಿದ್ರು. ಟೈಮ್ ಆಗೋಗಿತ್ತು 10 ಗಂಟೆ. ಅದಕ್ಕೋಸ್ಕರ ಹಾಗೆ ಫ್ಲವರ್ ಶೋ ನೋಡಲಿಲ್ಲ, ಹೇರ್ ಶೋ ನೋಡಲಿಲ್ಲ, ಏನೂ ಸರಿಯಾಗಿ ನೋಡೋಕ್ಕಾಗಿಲ್ಲ. ನಿಂಗೆ ಏನೇನು ಆಸೆ ಐತೆಲ್ಲ ತೀರ್ಸ್ಕೊ ಗಾಯ್ಸ್. ನೋಡಿ ಇಲ್ಲಿ ಮೈಸೂರಿನ ಬುರ್ಜ್ ಖಲೀಫಾ. ಅಡ್ವಾನ್ಸ್ ಗಾಂಧಿ ಜಯಂತಿಯ ಶುಭಾಶಯಗಳು. ಕೆಲವರಿಗೆ ಮೈಸೂರಿನ ಸಂಭ್ರಮ ನೋಡೋಕೆ ಆಸೆ ಆದರೆ 3 ಹೊತ್ತಿನ ಊಟಕ್ಕೋಸ್ಕರ ಕೆಲಸ ಮಾಡ್ತಾ ಇರೋರು ಇದ್ದಾರೆ ಇಲ್ಲಿ. ಗೈಸ್, ಟೈಮ್ ಒಂದು 11 ಗಂಟೆ ಆಯಿತು. ರಿಟರ್ನ್ ಟು ಬ್ಯಾಂಗ್ಳೂರ್. ಸೊ ಮೈಸೂರಿಗೆ ಮತ್ತೊಮ್ಮೆ ನಾನು ನನ್ನ ಅಕ್ಕ ವಿಸಿಟ್ ಮಾಡ್ತೀವಿ.
ಹೈವೇಲಿ ನಿಲ್ಲಿಸ್ಕೊಂಡು ಗಾಡಿನ ಮೈಸೂರಿಂದ ತಂದಿದ್ದು ಫಲೂಡಾ ಜ್ಯೂಸ್ ಇದು. ಸೊ ಅಲಿ ಕಾರ್ನರಿಂದ ತೊಗೊಂಬಂದಿದ್ದು. ಸಖತ್ತಾಗಿರುತ್ತೆ ಜ್ಯೂಸು ಫಲೂಡಾ. ಎಲ್ಲೂ ಸಿಗಲ್ಲ, ಬ್ಯಾಂಗ್ಳೂರಲ್ಲಿ ಎಲ್ಲೂ ಸಿಗಲ್ಲ ಈ ರೀತಿದು, ಮೈಸೂರಲ್ಲಿ ಮಾತ್ರ ಸಿಗೋದು. ಮನೆಗೆ ರೀಚ್ ಆಗುವಾಗ 1:45 ಆಗಿತ್ತು. ಸೊ ನೀವು ಫುಲ್ ವ್ಲಾಗ್ನ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.